ಗುಂಪುಗಾರಿಕೆ ಅದು ಹಾಗೇ ಇದೆ. ಈ ಎಲ್ಲ ಕಾರಣಗಳಿಂದ ನಮಗೆ ಉತ್ತಮ ಒಂದು ಅವಕಾಶ ಇದೆ. ಮೋದಿ ಫ್ಯಾಕ್ಟ್ರು ಮೋದಿ ಫ್ಯಾಕ್ಟ್ರು ಸಹಜವಾಗಿ ಇಡೀ ದೇಶದಲ್ಲಿ ಕೆಲಸ ಮಾಡುತ್ತೆ. ಯಾಕೆಂತಂದರೆ ಒಂದು ಸಾರಿ ಗೆದ್ದರೆ ಎರಡನೇ ಸಾರಿಗೆ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ಸಹಜವಾಗಿ ಇರೋದಿಲ್ಲ. ಎರಡನೇ ಸಾರಿ, ಮೊದಲನೇ ಸಾರಿ 282, ಎರಡನೇ ಸಾರಿ 303, ಈ ಸಾರಿ 400ಕ್ಕೂ ಹೆಚ್ಚು ಅಂತಕ್ಕಂಥ ಭಾವನೆ. ಅಂದರೆ ಅವರ ಇಮೇಜು ಒಂದೊಂದು ಚುನಾವಣೆಗೂ ಹೆಚ್ಚುತ್ತಾ ಹೋಗಿದೆ. ಉತ್ತಮ ಆಡಳಿತ ಕೊಟ್ಟಿದ್ದಾರೆ, ನಿಷ್ಕಳಂಕ ರಾಜಕಾರಣ. ಏನು ಭ್ರಷ್ಟಾಚಾರವನ್ನು ನಾನು ತಹಬದಿಗೆ ತರ್ತೇನೆ ಅಂತ ಮಾತನ್ನು ಹೇಳಿದರು, ಮೊದಲು ತಾನು ಸ್ವಚ್ಛವಾಗಿರಬೇಕು, ಮತ್ತೆ ಸ್ವಚ್ಛ ಮಾಡ್ಬೋದು ಅಂತ. ಈಗ ಸ್ವಚ್ಛವಾದ ಸರ್ಕಾರ ಕೊಟ್ಟಿದ್ದಾರಾ ಇಲ್ಲ, ಯಾರೂ ಪ್ರಶ್ನೆ ಮಾಡೋ ರೀತಿಯಲ್ಲೇ ಇಲ್ಲ. ಆ ಕಾರಣದಿಂದ ಇವತ್ತು ಇಡೀ ದೇಶ ಅವರನ್ನು ನಂಬಿಕೆಯಿಂದ ನೋಡ್ತಾ ಇದೆ. ಅದು ಸುಭಿಕ್ಷಿತವಾಗಿ ಇವತ್ತು ದೇಶ ಇದೆ. ಹೊರಗಡೆಯವರು ಕೂಡ, ಹೊರ ದೇಶದವರು ಕೂಡ ಇವತ್ತು ಯಾವ ಮಟ್ಟಕ್ಕೆ ಭಾರತ ದೇಶವನ್ನು ನೋಡ್ತಿದ್ದಾರೆ ಅಂತಂದರೆ ಮೋದಿ ಅಂತವರು ಬರಬೇಕು.